ನೋಡಿ ಕ್ವಶನ್ ಬಂದು ತುಂಬ ಇಂಪಾರ್ಟೆಂಟು. ಶೋ ದಟ್ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ಆರ್ಥೋಗೋನಲ್. ಇದನ್ನ ಮಾಡೋದು ಯಾವ ಥರ ಅಂದರೆ, ಫಾರ್ ಆರ್ಥೋಗೋನಲ್ ಸಿಸ್ಟಮ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ರೋ ಕಾಸ್ ಫೈ ಐ ಪ್ಲಸ್ ರೋ ಸೈನ್ ಫೈ ಜೆ ಪ್ಲಸ್ ಸೆಟ್ ಕೆ. ಬರೆದಾದ್ಮೇಲೆ ಏನು ಮಾಡಬೇಕಂದ್ರೆ, ಲೆಟ್ ಈ ರೋ ಕ್ಯಾಪ್ ಕಾಮ ಈ ಫೈ ಕ್ಯಾಪ್ ಕಾಮ ಈ ಝೆಡ್ ಕ್ಯಾಪ್ ಬಿ ದ ಬೇಸಿಕ್ ವೆಕ್ಟರ್ಸ್ ಅಂತ ಬರ್ತೀವಿ. ಬಿ ದ ಬೇಸಿಕ್ ವೆಕ್ಟರ್ಸ್. ನೋಡಿ ಇದು ಬರ್ದಾದ್ಮೇಲೆ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. H1 ಜ್ಞಾಪಕ ಇಟ್ಕೊಳ್ಳಿ. ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ಗೆ H1 ಬಂದು 1, H2 ಬಂದು ರೋ ಮತ್ತು H3 ಬಂದು 1. ಇದು ಬರೋದು ಮ್ಯಾಗ್ನಿಟ್ಯೂಡ್ ಆಫ್ ಡೋ ಆರ್ ವೆಕ್ಟರ್ ಬೈ ಡೋ ಆರ್ ಅಂದರೆ ಡೋ ಆರ್ ವೆಕ್ಟರ್ ಬೈ ಡೋ ಫೈ ಆ ಥರ ಮಾಡಿದ್ರೆ ಬರುತ್ತೆ. ಅದೇನು ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಆರ್ ವೆಕ್ಟರ್ ಅಂದರೆ ರೋ ಕಾಸ್ ಫೈ ಐ ಪ್ಲಸ್ ರೋ ಸೈನ್ ಫೈ ಜೆ ಪ್ಲಸ್ ಝೆಡ್ ಕೆ ಮತ್ತು H1 H2 H3 ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮ್ಮ ಏಮ್ ಏನಂದರೆ ಇದನ್ನ ಮೂರನ್ನ ಫೈಂಡ್ ಮಾಡಬೇಕು. ಈ ರೋ ಕ್ಯಾಪ್ಗೆ ಫಾರ್ಮುಲಾ ಒಂದು 1/H1 ಡೋ ಆರ್ ಬೈ ಡೋ ರೋ. ಈಗ ಈ ರೋ ಕ್ಯಾಪ್ ಅಂದರೆ 1/H1 ಅಂದರೆ 1, ಡಿಫ್ರೆನ್ಷಿಯೇಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ರೋ ಅಂದರೆ ಕಾಸ್ ಫೈ ಐ ಕಾಸ್ ಫೈ, ರೋಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಸೈನ್ ಫೈ, ರೋಗೆ ಡಿಫ್ರೆನ್ಷಿಯೇಷನ್ 1 ಇಂಟು ಜೆ ಪ್ಲಸ್ ಇಲ್ಲಿ ರೋ ಇಲ್ಲ ಅದಕ್ಕೆ 0 ಕೆ. ಇಲ್ಲಿ ನೋಡಿ ಕಾಸ್ ಫೈ ಹಂಗೆ ಇಟ್ಕೋಬೇಕು, ರೋಗೆ 1 ಹಾಕ್ಕೋಬೇಕು ಇಂಟು ಐ. ಸೈನ್ ಫೈ ಹಂಗೆ ಇಟ್ಕೋಬೇಕು, ರೋಗೆ 1 ಹಾಕ್ಕೋಬೇಕು ಇಂಟು ಜೆ. ರೋ ಇಲ್ವಲ್ಲ ಅದಕ್ಕೆ 0 ಕೆ. ಅಂದರೆ ಈ ರೋ ಕ್ಯಾಪ್ ಫೈಂಡ್ ಆಯಿತು. ಕಾಸ್ ಫೈ ಐ ಪ್ಲಸ್ ಸೈನ್ ಫೈ ಜೆ ಪ್ಲಸ್ 0 ಕೆ. ನೆಕ್ಸ್ಟ್ ಈ ಫೈ ಕ್ಯಾಪ್ ನೆಕ್ಸ್ಟ್ 1/H2 ಡೋ ಆರ್ ವೆಕ್ಟರ್ ಬೈ ಡೋ ಫೈ 1/H2 ಅಂದರೆ ರೋ. ನೋಡಿ ಆರ್ ವೆಕ್ಟರ್ನ ವಿತ್ ರೆಸ್ಪೆಕ್ಟ್ ಟು ಫೈ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟು ರೋ ಇಟ್ಕೊಳ್ಳಿ. ಕಾಸ್ ಫೈಗೆ ಮೈನಸ್ ಸೈನ್ ಫೈ ಇಂಟು ಐ ಪ್ಲಸ್ ರೋ ಸೈನ್ ಫೈಗೆ ಕಾಸ್ ಫೈ ಇಂಟು ಜೆ ಪ್ಲಸ್ ಇಲ್ಲಿ ಫೈ ಇಲ್ಲ ಅದಕ್ಕೆ 0 ಕೆ. ಈಗೇನು ಮಾಡಬೇಕು, ಈ ಫೈ ಕ್ಯಾಪ್ ಅಂದರೆ ಈಗ ನೋಡಿ ರೋ ಕ್ಯಾನ್ಸಲ್ ಆಗುತ್ತೆ, ಇದರಲ್ಲೂ ರೋ ಕ್ಯಾನ್ಸಲ್ ಆಗುತ್ತೆ. 0/ರೋ ಅಂದರೆ 0 ಆಗುತ್ತೆ. ಅಂದರೆ ಇಲ್ಲಿ ಮೈನಸ್ ಸೈನ್ ಫೈ ಐ ಉಳ್ಕೊಳ್ಳುತ್ತೆ, ಇಲ್ಲಿ ಕಾಸ್ ಫೈ ಜೆ ಉಳ್ಕೊಳ್ಳುತ್ತೆ ಪ್ಲಸ್ 0 ಕೆ ಉಳಿಯುತ್ತೆ. ನೋಡಿ ಈ ಫೈ ಕ್ಯಾಪ್ ಆದಮೇಲೆ ಈ ಝೆಡ್ ಕ್ಯಾಪ್ ಮಾಡಬೇಕೀಗ. ಈ ಝೆಡ್ ಕ್ಯಾಪ್ಗೆ ಫಾರ್ಮುಲಾ 1/H3 ಡೋ ಆರ್ ಬೈ ಡೋ ಝೆಡ್. ಈಗ ನೋಡಿ ಈ ಝೆಡ್ ಕ್ಯಾಪ್ ಅಂದರೆ 1/H3 ಅಂದರೆ 1, ಡಿಫ್ರೆನ್ಷಿಯೇಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಪಾರ್ಷಿಯಲಿ ಮಾಡಿದಾಗ ಇದು ನೋಡಿ, ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0 ಐ ಪ್ಲಸ್ ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0 ಜೆ ಪ್ಲಸ್ ಇಲ್ಲಿ ಝೆಡ್ ಇದೆ ಅದಕ್ಕೆ 1 ಕೆ. ಆನ್ಸರ್ ಬಂದು ಈ ಝೆಡ್ ಕ್ಯಾಪ್ ಈಸ್ ಈಕ್ವಲ್ ಟು 0 ಐ ಪ್ಲಸ್ 0 ಜೆ ಪ್ಲಸ್ 1 ಕೆ. ಈಗ ನೋಡಿ ಇದಾದ ತಕ್ಷಣವೇ ಡಾಟ್ ಪ್ರಾಡಕ್ಟ್ ಮಾಡ್ಕೋಬೇಕು. ಈಗ ನೋಡಿ ಈ ರೋ ಕ್ಯಾಪ್ ಡಾಟ್ ಈ ಫೈ ಕ್ಯಾಪ್. ಈ ರೋ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಏನು ಕಾಸ್ ಫೈ, ಈ ಫೈ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಏನು ಮೈನಸ್ ಸೈನ್ ಪ್ಲಸ್ ಜೆ ಕೋಫಿಷಿಯಂಟ್ ಸೈನ್ ಫೈ, ಜೆ ಕೋಫಿಷಿಯಂಟ್ ಏನು ಕಾಸ್ ಫೈ प्लस के कोफिशिएंट 0, इल के कोफिशिएंट 0.
minus sin phi cos phi plus sin phi cos phi plus 0. ನೋಡಿ ಇಲ್ಲಿ ಮೈನಸ್ ಸೈನ್ ಫೈ ಕಾಸ್ ಫೈ ಪ್ಲಸ್ ಸೈನ್ ಫೈ ಕಾಸ್ ಫೈ ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಈಗ ನೆಕ್ಸ್ಟ್ ಇ ಫೈ ಕ್ಯಾಪ್ ಡಾಟ್ ಇ ಝೆಡ್ ಕ್ಯಾಪ್. ನೋಡಿ ಇ ಫೈ ಕ್ಯಾಪ್ ಅಂದರೆ ಇಲ್ಲಿ ಐ ಕೋಫಿಷಿಯಂಟ್ ಏನು ಮೈನಸ್ ಸೈನ್ ಫೈ, ಇಲ್ಲಿ ಐ ಕೋಫಿಷಿಯಂಟ್ ಏನು 0 ಪ್ಲಸ್ ಜೆ ಕೋಫಿಷಿಯಂಟ್ ಏನು ಕಾಸ್ ಫೈ, ಇಲ್ಲಿ ಜೆ ಕೋಫಿಷಿಯಂಟ್ ಏನು 0 ಪ್ಲಸ್ ಇಲ್ಲಿ ಕೆ ಕೋಫಿಷಿಯಂಟ್ ಏನು 0, ಇಲ್ಲಿ ಕೆ ಕೋಫಿಷಿಯಂಟ್ ಏನು 1, 0 ಆಗುತ್ತೆ. ಈಗ ಇ ಝೆಡ್ ಕ್ಯಾಪ್ ಮೈ ಡಾಟ್ ಈ ರೋ ಕ್ಯಾಪ್ ಮಾಡಬೇಕು. ನೋಡಿ ಇ ಝೆಡ್ ಕ್ಯಾಪಲ್ಲಿ ಐ ಕೋಫಿಷಿಯಂಟು 0, ಈ ರೋ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಕಾಸ್ ಫೈ ಪ್ಲಸ್ ಇ ಝೆಡ್ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ 0, ಈ ರೋ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ ಸೈನ್ ಫೈ, ಇ ಝೆಡ್ ಕ್ಯಾಪಲ್ಲಿ ಕೆ ಕೋಫಿಷಿಯಂಟ್ 1, ಈ ರೋ ಕ್ಯಾಪಲ್ಲಿ ಕೆ ಕೋಫಿಷಿಯಂಟ್ 0. ಇದೇನಾಗುತ್ತೆ 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0, 1 ಇಂಟು 0 0 0. ನೋಡಿ ಎಲ್ಲ ಡಾಟ್ ಪ್ರಾಡಕ್ಟ್ 0 ಆಗಿರೋದ್ರಿಂದ ನಾವೇನಂತ ಹೇಳ್ಬೋದು, ದಸ್ ಸಿಲಿಂಡ್ರಿಕಲ್ ಸಿಸ್ಟಮ್ ಈಸ್ ಆರ್ಥೋಗೋನಲ್. ದಸ್ ದ ಸಿಲಿಂಡ್ರಿಕಲ್ ಸಿಸ್ಟಮ್ ಈಸ್ ಆರ್ಥೋಗೋನಲ್. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಶೋ ದಟ್ ಸಿಲಿಂಡ್ರಿಕಲ್ ಸಿಸ್ಟಮ್ ಈಸ್ ಆರ್ಥೋಗೋನಲ್ ಅಂದರೆ ನೀವೇನು ಮಾಡಬೇಕು, ಮೇನ್ ನಿಮಗೆ ಆರ್ ವೆಕ್ಟಾರು ಮತ್ತು H1 H2 H3 ಗೊತ್ತಿರಬೇಕು. ಆರ್ ವೆಕ್ಟಾರ್ ಬಂದು ರೋ ಕಾಸ್ ಫೈ ಐ ಪ್ಲಸ್ ರೋ ಸೈನ್ ಫೈ ಜೆ ಝೆಡ್ಗೆ, ಇದು ಬೇಸಿಕ್ ವೆಕ್ಟರ್ಸ್ ಅಂತ ಬರ್ಕೊಂಡು H1 1, H2 ರೋ, H3 1. ಆಮೇಲೆ ನೆಕ್ಸ್ಟು ಈ ರೋ ಕ್ಯಾಪ್ನ ಫೈಂಡ್ ಮಾಡೋಕ್ಕೆ 1/H1 ರೋ ಆರ್ ಬೈ ಡೋ ರೋ, ಡೋ ಆರ್ ಬೈ ಡೋ ರೋ. 1/1 ಡೋ ಆರ್ ಬೈ ಡೋ ರೋ ಅಂದರೆ ಆರ್ನ ವಿತ್ ರೆಸ್ಪೆಕ್ಟ್ ಟು ರೋ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಫೈ ಆ ರೋಗೆ 1 ಇಂಟು ಐ ಪ್ಲಸ್ ಸೈನ್ ಫೈ ರೋಗೆ 1 ಇಂಟು ಜೆ ಪ್ಲಸ್ 0 ಕ್ಯಾಪ್. ಈ ರೋ ಕ್ಯಾಪ್ ಸಿಕ್ಬಿಡುತ್ತೆ. ಈ ಫೈ ಕ್ಯಾಪ್ ಅಂದರೆ 1/H2 ಡೋ ಆರ್ ಬೈ ಡೋ ಫೈ. 1/H2 ಅಂದರೆ ರೋ, ಡೋ ಆರ್ ಬೈ ಡೋ ಫೈ ಅಂದರೆ ಡಿಫ್ರೆನ್ಷಿಯೇಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ಫೈ. ರೋ ಕಾಸ್ ಫೈಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಫೈ ಪ್ಲಸ್ ಐ ಪ್ಲಸ್ ರೋ ಸೈನ್ ಫೈಗೆ ಕಾಸ್ ಫೈ ಇಂಟು ಜೆ ಪ್ಲಸ್ 0 ಕೆ. ಇಲ್ಲಿ ನೋಡಿ ರೋ 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 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 0/ರೋ ಅಂದರೆ 0ನೇ, ಅಂದರೆ 0 ಇಂಟು ರೋ ಬೇಕಾದ್ರೂ ಬರ್ಕೋಬೋದು, 0ನೇ ಉಳಿಯುತ್ತೆ, ಏನಿಲ್ಲ. ಇಲ್ಲಿ ರೋ ಕ್ಯಾನ್ಸಲ್ ಆದರೆ ಮೈನಸ್ ಸೈನ್ ಫೈ ಐ, ಇಲ್ಲಿ ರೋ ಕ್ಯಾನ್ಸಲ್ ಆದರೆ ಕಾಸ್ ಫೈ ಜೆ, ಇಲ್ಲಿ 0 ಕೆನೇ ಉಳಿಯುತ್ತೆ. ಇ ಝೆಡ್ ಕ್ಯಾಪ್ ಅಂದರೆ 1/H3 ಡೋ ಆರ್ ಬೈ ಡೋ ಝೆಡ್. 1/H3 ಅಂದರೆ 1, ಡೋ ಆರ್ ಬೈ ಡೋ ಝೆಡ್ ಅಂದರೆ ಆರ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ 0 ಐ, ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0 ಜೆ, ಇಲ್ಲಿ ಝೆಡ್ ಇದೆ ಅದಕ್ಕೆ 1 ಕೆ. 0 ಐ ಪ್ಲಸ್ 0 ಜೆ ಪ್ಲಸ್ 1 ಕೆ ಆಗುತ್ತೆ. ಫಸ್ಟು ಈ ರೋ ಕ್ಯಾಪ್ ಡಾಟ್ ಇ ಫೈ ಕ್ಯಾಪ್ ಮಾಡಬೇಕು. ಈ ರೋ ಕ್ಯಾಪ್ ಈ ಫೈ ಕ್ಯಾಪ್ ಯಾವ ಥರ ಮಾಡೋದಂದರೆ, ಈ ರೋ ಕ್ಯಾಪ್ದು ಐ ಕೋಫಿಷಿಯಂಟ್ ಬಂದು ಕಾಸ್ ಫೈ, ಈ ಫೈ ಕ್ಯಾಪ್ದು ಐ ಕೋಫಿಷಿಯಂಟ್ ಬಂದು ಮೈನಸ್ ಸೈನ್ ಫೈ, ಜೆ ಕೋಫಿಷಿಯಂಟ್ ಸೈನ್ ಫೈ, ಇಲ್ಲಿ ಜೆ ಕೋಫಿಷಿಯಂಟ್ ಕಾಸ್ ಫೈ, ಕೆ ಕೋಫಿಷಿಯಂಟ್ 0, ಕೆ ಕೋಫಿಷಿಯಂಟ್ 0, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಫೈ ಕಾಸ್ ಫೈ ಪ್ಲಸ್ ಸೈನ್ ಫೈ ಕಾಸ್ ಫೈ 0, ಮೈನಸ್ ಸೈನ್ ಫೈ ಕಾಸ್ ಫೈ ಪ್ಲಸ್ ಸೈನ್ ಫೈ ಕಾಸ್ ಫೈ 0 ಆಗ್ಬಿಡುತ್ತೆ. ಈ ಫೈ ಕ್ಯಾಪ್ ಡಾಟ್ ಇ ಝೆಡ್ ಕ್ಯಾಪ್ ಅಂದರೆ ಇಲ್ಲಿ ಮೈನಸ್ ಸೈನ್ ಫೈ ಇಂಟು 0 ಪ್ಲಸ್ ಕಾಸ್ ಫೈ ಇಂಟು 0, 0 ಇಂಟು 1, 0 ಆಗುತ್ತೆ. ಇ ಝೆಡ್ ಕ್ಯಾಪ್ ಡಾಟ್ ಇ ರೋ ಕ್ಯಾಪ್, ಇಲ್ಲಿ 0 ಇಂಟು ಕಾಸ್ ಫೈ, 0 ಇಂಟು ಸೈನ್ ಫೈ, 1 ಇಂಟು 0. ಆನ್ಸರ್ 0 ಪ್ಲಸ್ 0 ಪ್ಲಸ್ 0 0. ದ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಆರ್ಥೋಗೋನಲ್ ಅಂತ ಹೇಳ್ಕೊಡ್ಬೇಕಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.